ಇವತ್ತು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂಥ ನಿಟ್ಟಿನಲ್ಲಿ ಕರಪತ್ರ ಹಂಚ್ತಾ ಇದ್ದಾರೆ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ. ನಾಳೆ ದಿನ ಏನಾದರೂ ಸ್ಟ್ರೈಕ್ ಮಾಡಿದ್ರೆ ಬಸ್ ಇಳಿಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ಪ್ರಯಾಣಿಕರಾಗಿ ಏನು ಹೇಳ್ತೀರಿ? ಏನಿಲ್ಲ ಸರ್, ತುಂಬ ಕಾಲೇಜಿಗೆ ಹೋಗೋರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಮತ್ತು ಆಫೀಸಿಗೆ ಹೋಗೋರಿಗೆ, ಊರಿಗೆ ಹೋಗೋರಿಗೆ. ಯಾಕಂದರೆ ಬೆಂಗಳೂರು ಅಂತಂದ್ರೇ ಸಾರಿಗೆನೇ ಇಂಪಾರ್ಟೆಂಟ್ ಅಲ್ವಾ. ಅವರು ಡ್ರೈವರ್ಸ್ ಎಲ್ಲ ಸ್ಟ್ರೈಕ್ ಮಾಡಿಬಿಟ್ರೆ, ಅವರೇನಾದರೂ ಮಾಡಿದ್ರೆ ಓಡಾಡೋದು ಹಿಂಗೆ, ಮತ್ತು ಪಬ್ಲಿಕ್ಕಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಕಾಲೇಜಿಗೆ ಹೋಗೋರಿಗೆಲ್ಲ. ಅದು ಡೈಲಿ ಹಿಂಗೆ ಹೋಗ್ತಾನೆ ಇರ್ತಾರೆ. ಡೈಲಿ ತುಂಬ ಜನ, ಬೆಂಗಳೂರು ಅಂದ್ರೇ ತುಂಬ ಜನ ಓಡಾಡ್ತಾರೆ. ಡೈಲಿ ಅಂದರೆ ಏನು ಸಾವಿರಾರು ಜನ ಓಡಾಡ್ತಾರೆ. ಅವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸಾರಿಗೆ ಅಂತ ಬಂದರೆ. ಅವ್ರ ಬೇಡಿಕೆ ಏನಿದ್ರು ಈಡೇರಿಸಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಾದರೂ ಅವರು ಸ್ಟ್ರೈಕ್ ಏನಾದರೂ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಅದು ಓಡಾಡೋರಿಗೆಲ್ಲ ಪಬ್ಲಿಕ್ಕಿಗೇ ಆಗೋದು ಆ್ಯಕ್ಚುಲಿ. ಈಗ ಸಾರಿಗೆ ನೌಕರದು ಅರಿಯರ್ಸು, ವೇತನ ಪರಿಷ್ಕರಣೆ ಎಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದೆ ಸರ್ಕಾರ ಅಂತ ಇವರು ಹೇಳ್ತಾ ಇದ್ದಾರೆ. ಏನು ಹೇಳ್ತೀವಿ? ಅದೇ ಏನಂದರೆ ನಾವು ಪಬ್ಲಿಕ್ ಹೇಳೋದೇನೆಂದರೆ ಅವ್ರ ಬೇಡಿಕೆನ ಈಡೇರಿಸಲಿ, ಅವ್ರಿಗೆ ಸ್ಯಾಲ್ರಿ ಎಲ್ಲ ಕರೆಕ್ಟಾಗಿ ಆಗಲಿ. ಅವರಿಗಾದರೆ ಅಲ್ಲ ಸರ್ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗೋದು. ಅವರು ಅಷ್ಟು ಸೇಫಾಗಿ ನಮ್ಮನ್ನು ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ. ತುಂಬ ಜವಾಬ್ದಾರಿ ಇರುತ್ತಲ್ಲ ಅವ್ರಿಗೆ, ಅವ್ರ ಫ್ಯಾಮ್ಲೀಸ್ ಎಲ್ಲ ಇರುತ್ತೆ, ಅವ್ರ ಮಕ್ಕಳು.